ಕನ್ನಡ ನುಡಿ ಅಂದ ನಾಡು ಚಂದ. ಸ್ನೇಹಿತರೆ, ನಾನು ಕೂಡ ಚಿಕ್ಕಂದಿಂದ ಕನ್ನಡ ಭಾಷೆಯನ್ನ ಮಾತಾಡ್ತಾ ಮಾತಾಡ್ತಾ ಬಂದಿದ್ದೇನೆ. ಜೊತೆಗೆ ಮಾತು ಮತ್ತು ಬರಹ ಇವೆರಡರ ಮೂಲಕ ಕೂಡ ಕೃಷಿಯನ್ನ ಮಾಡ್ತಾ ಇದ್ದೇನೆ. ಈಗ ಕನ್ನಡ ಅಕ್ಷರ, ಈಗ ಫಾರ್ ಎಕ್ಸಾಂಪಲ್ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನುಡಿಗನ್ನಡಿ ನಿಮ್ಮ ಬದುಕಿಗೆ ಕನ್ನಡಿ ಅಂತ ಇದೆ ಪದ. ಎಷ್ಟು ಮುದ್ದು ಮುದ್ದಾಗಿ ಗುಂಡ್ ಗುಂಡಾಗಿ ಇದೆ ಅಲ್ವಾ? ಏನಂತೀರಾ? ಬ್ಯೂಟಿ. ಸೊ ಆ ಅರ್ಥದಲ್ಲಿಯೂ ಕೂಡ ನಾನು ಹೇಳಿದ್ದೇನೆ. ಮತ್ತು ನಮ್ಮ ಭಾಷೆಯ ಸೊಗಡನ್ನು ಅರಿತವರಿಗೆ, ಆ, ಆಳಕ್ಕೆ ಇಳಿದವರಿಗೆ ಈ ಭಾಷೆಯ ಸೊಗಸುಗಾರಿಕೆ ಗೊತ್ತಾಗ್ತದೆ. ಇನ್ನು ನಾಡು ಚಂದ ಅಂತ ಯಾಕೆ ಹೇಳಿದ್ದೀನಿ ಅಂದರೆ, ನಾನು ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೇನೆ. ಒಂದೊಂದು ಜಿಲ್ಲೆಯಲ್ಲಿಯೂ ಒಂದೊಂದು ರೀತಿಯಾದ ವೈಶಿಷ್ಟ್ಯತೆ ಇರೋದನ್ನು ಗಮನಿಸಿದ್ದೇನೆ, ಗುರುತಿಸಿದ್ದೇನೆ. ಕೊಂಚ ಕೊಂಚ ಮಾನವಶಾಸ್ತ್ರದ ಪ್ರಕಾರ ಹೇಳೋ ಹಾಗೆ ಪ್ರದೇಶದಿಂದ ಪ್ರದೇಶವಾರು ಆ, ಬದಲಾವಣೆಗಳಿರುತ್ತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಗುರುತಿಸಿದ್ದೇನೆ. ಕೆಲವು ವ್ಯಕ್ತಿಗಳ ನಡವಳಿಕೆಯಲ್ಲಿ ಕೊಂಚ ಕೊಂಚ ವಿಭಿನ್ನ ಇರುವಂಥದ್ದು. ಕೆಲವರು ಆ, ಒಂದು 30 ಕಿಲೋಮೀಟರ್ 40 ಕಿಲೋಮೀಟ್ರಿಗೆ ಸಣ್ಣ ಪುಟ್ಟ ಭಾಷೆಯಲ್ಲಿ ವ್ಯತ್ಯಾಸ ಇರೋದನ್ನ ನಾವು ಗುರುತಿಸ್ಬೋದು. ಹಾಗಾಗಿ ಈ ನಮ್ಮ ಕರ್ನಾಟಕ ಇದೆಯಲ್ಲ, ಒಂದು ಪುಟ್ಟ ಪ್ರಪಂಚ ಅಂದರೆ ತಪ್ಪಾಗೋದೇ ಇಲ್ಲ. ಪ್ರಪಂಚದಲ್ಲಿರುವ ಬಹುತೇಕ ಸಿಮಿಲರ್ ಜಾಗಗಳು ನಮ್ಮಲ್ಲಿದೆ. ಕಾಶ್ಮೀರ ಅಂತೀವಿ, ಅದನ್ನು ನಾವು ಕೊಡಗನ್ನ ಕಾಶ್ಮೀರಕ್ಕೆ ಹೋಲಿಸ್ತೀವಿ. ಆ ರೀತಿಯಲ್ಲಿ ಅನೇಕ ಹೋಲಿಸುವ ಸ್ಥಳಗಳು ನಮ್ಮಲ್ಲಿವೆ. ಮಂಜು ಕವಿದ ವಾತಾವರಣದ ಬೆಟ್ಟಗಳು ಮಾತ್ರ ಇಲ್ಲಿ ಅಷ್ಟು ಕಾಣುವುದಿಲ್ಲ. ಅದ ನಮಗೆ ಗೋಚರಿಸೋದಿಲ್ಲ. ವಾತಾವರಣ ಅದಕ್ಕೆ ಕಾರಣ. ಇನ್ನು ಬಹುತೇಕ ಎಲ್ಲ ತೆರನಾದದ್ದು ಅಂದರೆ ಅದು ಸಮುದ್ರದ ಅಲೆಗಳನ್ನು ನೋಡಲಿಕ್ಕಾಗಬಹುದು, ಬೆಟ್ಟಗಳ ತುದಿಯನ್ನು ನೋಡಲಿಕ್ಕೆ ಆಗಿರಬಹುದು, ಆ, ಆ, ಪರ್ವತಗಳ ಕೆಲವೊಂದು ಶ್ರೇಣಿಗಳನ್ನು ನಾವು ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಪ್ರಕೃತಿ ರಮಣೀಯತೆ ಇರೋದನ್ನ ನಾನು ಗಮನಿಸಿದ್ದೇನೆ. ಕೆಲವು ಜಿಲ್ಲೆಗಳಲ್ಲಂತೂ 50 ರಿಂದ 75 80 ಪ್ರವಾಸಿ ತಾಣಗಳು ಇರುವುದನ್ನು ಗುರುತಿಸಿದ್ದೇನೆ. ಅದರ ಅರ್ಥ ನಮ್ಮ ನಾಡು ನಿಜವಾಗಿಯೂ ಚಂದ ಇದೆ. ದಯವಿಟ್ಟು ನೋಡಿ, ಬಿಡುವಾದಾಗೆಲ್ಲ ಪ್ರವಾಸ ಮಾಡಿ ಅನ್ನೋದು ನನ್ನ ಒಂದು ಮುಖ್ಯ ಉದ್ದೇಶ. ಜೊತೆಗೆ ನಮ್ಮ ಭಾಷೆ ಅಂದ ಇದೆ ಅಲ್ವೇನ್ರಿ, ಚಂದ ಇದೆ. ಅದನ್ನು ಚೆನ್ನಾಗಿ ಸ್ಪಷ್ಟವಾಗಿ ಎಲ್ಲರೂ ಮಾತನಾಡಬೇಕು. ನಾವು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವವನ್ನು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ಆಚರಿಸಬೇಕು ಎನ್ನುವುದು ನನ್ನ ಒಂದು ಸದಾಶಯ. ಹಾಗಾಗಿ ನಮ್ಮ ಶಿಕ್ಷಕಿ ಶೈಲಜಾ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಎಸ್ ಮೇಡಮ್. ಎಲ್ರಿಗೂ ನಮಸ್ಕಾರ ಸರ್. ನಿಜವಾಗ್ಲೂ ಸರ್, ನಾವೆಲ್ಲ ಕನ್ನಡಿಗರಾಗಿರೋದೇ ಒಂದು ಹೆಮ್ಮೆಯ ವಿಷಯ ಸರ್. ನನ್ಗನ್ಸಿದ ಮಟ್ಟಿಗೆ ಕನ್ನಡ ನುಡಿ, ಅದರಲ್ಲಿ ಇರ್ತಕ್ಕಂಥ ಅಂದ, ಅದನ್ನ ಅರಿತವರಿಗೆ ಅದರ ಮೌಲ್ಯ ಗೊತ್ತಾಗುತ್ತೆ. ಹಾಗೆ ಈ ಕನ್ನಡ ನಾಡು ಕೂಡ ಬಹು ಚಂದ. ಯಾಕಂತಂದ್ರೆ, ಮೊದಲದಾಗಿ ಭಾಷೆ ಅನ್ನೋದು ನಮ್ಗೆ ಇದು ಒಂದು ಸಂವಹನದ ಮಾಧ್ಯಮ. ನಮ್ಮ ವಿಚಾರಗಳನ್ನ ಅಭಿವ್ಯಕ್ತಿಪಡಿಸೋದಕ್ಕೂ ಒಂದು ಮಾಧ್ಯಮ ಈ ಭಾಷೆ. ಅದ್ರ ಜೊತೆಗೆ ಭಾವನೆಗಳ ವಾಹಕವೂ ಕೂಡ ಹೌದು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸುಖ ದುಃಖ ಒಳಿತು ಕೆಡುತುಗಳ ಭಾವನೆ ಹೊರಬೀಳೋದೇ ಈ ಭಾಷೆಯ ಮೂಲಕ. ಇದು ಹಾಗಾಗಿ ಭಾವನೆಯ ವಾಹಕವೂ ಕೂಡ ಹೌದು. ಹಾಗೆಯೇ ಸಂಸ್ಕೃತಿಯ ಪ್ರತೀಕನೂ ಈ ಒಂದು ಭಾಷೆನೇ ಆಗುತ್ತೆ. ನಮ್ಮ ನುಡಿಗಳು ನಮ್ಮ ಸಂಸ್ಕೃತಿಯನ್ನ ವ್ಯಕ್ತಪಡಿಸ್ತವೆ. ಇಂಥ ಒಂದು ಮೌಲ್ಯ ಇರ್ತಕ್ಕಂತಹ ಮನುಷ್ಯನಿಗೆ ಮಾತ್ರ ಈ ಭಾಷೆ ಅಂತಕ್ಕಂಥದ್ದಿದೆ. ಇಂಥ ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಅದರ ತುಂಬಾ ಶ್ರೇಷ್ಠವಾದ ಇತಿಹಾಸ ಪರಂಪರೆಯನ್ನ ಹೊಂದಿದೆ. ಈ ಕನ್ನಡ ನಾಡಿನಲ್ಲಿ ಹಲವಾರು ಸಾಹಿತಿಗಳಿದ್ದಾರೆ. ರನ್ನ, ಪಂಪ, ಹಾಗೆ ಇತ್ತೀಚೆ ಕುವೆಂಪು ಅವರಾಗಿರ್ಬೋದು, ದರ ಬೇಂದ್ರೆ ಅವರಾಗಿರ್ಬೋದು, ಶಿವರಾಮ್ ಕಾರಂತರಾಗಿರ್ಬೋದು, ಇವರೆಲ್ಲ ಕನ್ನಡ ನಾಡು ನುಡಿಯನ್ನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತಹ ರಸ ಋಷಿಗಳು ಇವರು. ಹಾಗೇನೆ ಹಲವಾರು ವಿಜ್ಞಾನಿಗಳು ಈ ಈ ಕನ್ನಡ ನಾಡಿನಲ್ಲಿ ಉದಿಸಿ ಇದ್ರ ಬಗ್ಗೆ ಇದರ ಮೌಲ್ಯವನ್ನ ಜಗತ್ತಿಗೆ ಪಸರಿಸಿದ್ರು. ಈ ಕನ್ನಡ ಭಾಷೆಯ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ನಾವು ಕನ್ನಡ
ಕನ್ನಡ ನಾಡು ಕಲೆಗಳ ಬೀಡು ಅಂತ ಕೂಡ ಕರೀತಾರೆ. ನಾವು ಬೇಲೂರು, ಹಳೆಬೀಡು, ಹಂಪೆ, ಹಾಗೆ ಪಟ್ಟದಕಲ್ಲು, ಐಹೊಳೆ ಇವುಗಳನ್ನೆಲ್ಲ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಾಂಸ್ಕೃತಿಕ ಒಂದು ವಾಸ್ತುಶಿಲ್ಪ ಕಲೆಗಳ ಬೀಡು ಅಂತ ಕೂಡ ಅದಕ್ಕೆ ಕರೆಯೋದು. ಹಾಗೆ ಇದೊಂದು ಕನ್ನಡ ನಾಡಿನಲ್ಲಿ ನಮ್ಗೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಶ್ರೀಗಂಧದ ನಾಡು ಅಂತ ಕೂಡ ಕರೀತಾರೆ. ಇದು ಹಾಗಾಗಿ ಅಷ್ಟೇ ಸೌಗಂಧಯುತವಾದಂತಹ ಭಾಷೆ ನಮ್ದು. ಕುವೆಂಪು ಅವರು ಹೇಳ್ತಾರೆ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದಂತ. ಹೀಗೆ ಅಂದ್ರೆ ಕನ್ನಡ ಭಾಷೆಯ ಬಗ್ಗೆ ನಾವು ಅಭಿಮಾನವನ್ನ ಬೆಳೆಸ್ಕೊಳ್ಳೋದಂದ್ರೆ ಬರೀ ಈ ಕನ್ನಡ ದಿನದಂದಷ್ಟೇ ಮಾತಾಡೋದಲ್ಲ. ಪ್ರತಿದಿನ ನಾವು ಕನ್ನಡದ ಬಗ್ಗೆ ಒಂದು ಪ್ರೀತಿ ಗೌರವವನ್ನು ಇಟ್ಕೊಂಡು ಅದರಲ್ಲಿ ಆಳವಾದ ಸಾಹಿತ್ಯವನ್ನು ಓದಿಕೊಂಡು ಏನಾದ್ರೂ ಒಂದು ಸಣ್ಣ ಕೊಡುಗೆಯನ್ನ ನಾವು ಸಮಾಜಕ್ಕೆ ನಿಜವಾಗ್ಲೂ ಕೊಡೋದಾದ್ರೆ ಅದಕ್ಕಿಂತ ನಾವು ಹೆಚ್ಚಿನ ನಾಡ ಪೂಜೆ ಅಂತಕ್ಕಂಥದ್ದು ಬೇರೆ ಇರಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಎಷ್ಟೇ ವಿದ್ಯಾವಂತರಾಗ್ರಿ, ಅದೆಷ್ಟೇ ದೇಶ ವಿದೇಶಗಳನ್ನ ಸುತ್ತಿ ಬಂದ್ರು ಕೂಡ ತಾಯಿನೇ. ಹಾಗಾಗಿ ಹೇಳ್ತಾರೆ, ಕನ್ನಡ ಮತ್ತೆ ಇಂಗ್ಲಿಷಿಗೆ ಹೋಲಿಸಿದ್ರೆ ಹಾಸ್ಯ ಒಂದು ನಾನು ಎಲ್ಲೋ ಕೇಳಿದ್ದೆ. ಅಂದ್ರೆ ಕನ್ನಡ ಅಂದ್ರೆ ತಾಯಿ ತರ ಅಂತೆ, ಇಂಗ್ಲಿಷ್ ಅಂದ್ರೆ ಪತ್ನಿ ತರ ಅಂತೆ. ಅಂದ್ರೆ ತಾಯಿ ಎಷ್ಟೇ ನಮಗ ವಯಸ್ಸಾದ್ರೂ ಕೂಡ ತಾಯಿನೇ ನೋಡಿ. ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನ ಎತ್ತಿ ಆಡ್ಸಿರ್ತಾರೆ, ಅವ್ರ ತಾಯಿನೇ. ವಯಸ್ಸಾಗ್ತಾ ಆಗ್ತಾ ಅವರಿಗೆ ಶಕ್ತಿ ಕುಂದುತ್ತೆ, ಆಗ್ಲೂ ಅವ್ರ ತಾಯಿ. ಮುಖದಲ್ಲಿ ಸುಕ್ ಬಿದ್ದಾಗ್ಲೂ ಕೂಡ ಅವರು ನಮ್ ತಾಯಿ. ಕಣ್ಣು ಕಾಣಲ್ಲ ಆಗ್ಲೂ ನಮ್ ಕೈಗಳ ಮೂಲಕ ಮುಖದ ಮೇಲೆ ಕೈ ಆಡಿಸ್ತಾ ಮಾತಾಡ್ತಿರ್ತಾರೆ, ಆಗ್ಲೂ ಅಷ್ಟು ಹಣ್ಣು ಮುದುಕಿ ಆದ್ರೂ ಕೂಡ ತಾಯಿಗೆ ಇರೋ ಮೌಲ್ಯ ಎಂದೆಂದಿಗೂ ಕಮ್ಮಿ ಆಗಲ್ಲ. 100 ಜನ ಬಂದು ಹೋದ್ರೂ ಕೂಡ ತಾಯಿಯ ಸ್ಥಾನ ತಾಯಿಗೆ ಇರುತ್ತೆ. ಅಂತ ಒಂದು ಸ್ಥಾನ ನಮ್ಮ ಕನ್ನಡ ಭಾಷೆಗಿದೆ. ಆ ಭಾಷೆಯನ್ನ ಪ್ರೀತಿಸೋಣ, ಆ ಭಾಷೆಯನ್ನ ಗೌರವಿಸೋಣ. ಹೆಚ್ಚು ಪ್ರೌಢತೆಯನ್ನ ಈ ಭಾಷೆಗೆ ನಾವು ಕಲಿಯೋದ್ರ ಮೂಲಕ ಕೊಡುಗೆಯನ್ನ ಕೊಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್, ಕನ್ನಡ ಭಾಷೆ ನಮ್ಮ ಮಾತೃಭಾಷೆಯಾಗಿ ಹೇಗೆ ಆ ಮಾತೃವಿನ ಬಂಧವನ್ನ ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. ಸಾಹಿತ್ಯ ಚಂದನ ಅಂತ ನಾನು ಬರೆದಿರುವ ಕೃತಿಯಲ್ಲಿ 15 ಸಾಹಿತಿಗಳ ಬದುಕನ್ನು ಅನಾವರಣಗೊಳಿಸಲಾಗಿದೆ. ಇಲ್ಲಿ 15 ತೆರನಾದ ಭಾಷಾ ಪ್ರೌಢಿಮೆಯನ್ನ ಆ ಸಾಹಿತಿಗಳು ಈ ಕೃತಿಯಲ್ಲಿ ಮೆರೆದಿದ್ದಾರೆ. ನನಗೇನೆ 3-4 ಸಾರಿ ಪ್ರೂಫ್ ನೋಡಬೇಕಾದ್ರೆ ಆ ವೈವಿಧ್ಯಮಯ ಅಂಶಗಳು ಗೋಚರಿಸ್ತು. ಹಾಗಾಗಿ ಸಾಹಿತ್ಯ ಚಂದನ ಕೃತಿಯನ್ನು ತಾವೆಲ್ಲರೂ ಸಪ್ನಾ ಬುಕ್ ಹೌಸ್ ಅಥವಾ Amazon.in ಪಡೆದು ಓದಬೇಕು ಅಂತ ಹೇಳ್ತಾ, ಶಂಕರ್ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ? ಕನ್ನಡ ನುಡಿ ಅಂದ, ನಾಡು ಚಂದ. ಎಸ್ ಶಂಕರ್. ನಮಸ್ತೆ, ಎಲ್ರಿಗೂ ನಮಸ್ತೆ. ಕನ್ನಡ ನುಡಿ ಅಂದ, ನಾಡು ಚಂದ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಾಹಿತ್ಯ, ಒಂದು ಚಲನಚಿತ್ರ ಗೀತೆ ನೆನಪಾಗುತ್ತೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಅಂತ ಹೇಳಿ ಗಂಧದ ಗುಡಿ ಚಿತ್ರಕ್ಕೆ ಸಾಹಿತಿ ಚಿ ಉದಯ್ ಶಂಕರ್ ಅವರು ಅವಾಗ್ಲೇ ಕನ್ನಡ ನುಡಿ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಅದರ ಅಂದ ಚಂದದ ಬಗ್ಗೆ ತುಂಬಾ ವಿಶೇಷವಾಗಿ ಒಂದು ಚಿತ್ರಗೀತೆಯ ಮುಖಾಂತರ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಕನ್ನಡ ಲಿಪಿಯ ಸೌಂದರ್ಯನ ಮೆಚ್ಕೊಂಡು ಶ್ರೀಯುತ ಆಚಾರ್ಯ ವಿನೋಬಾ ಭಾವೆ ಅವರು ಒಂದು ಮಾತು ಹೇಳ್ತಾರೆ. ಈ ಕನ್ನಡ ಅನ್ನೋದು, ಕನ್ನಡ ಲಿಪಿಗಳು ಅನ್ನೋದು ವಿಶ್ವ ಲಿಪಿಗಳಿಗೆ ರಾಣಿ ಅಂತ ಹೇಳಿ ಅದನ್ನ ನಮ್ಮ ಕನ್ನಡ ಲಿಪಿಯನ್ನ ಶ್ಲಾಘಿಸಿದ್ದಾರೆ ಶ್ರೀಯುತ ವಿನೋಬಾ ಭಾವೆ ಅವರು. ಅಷ್ಟೊಂದು ಅದ್ಭುತವಾಗಿದೆ ನಮ್ಮ ಕನ್ನಡ ಲಿಪಿ. ಮತ್ತೆ ನಮ್ಮ ಕನ್ನಡ ಭಾಷೆ ಅನ್ನೋದು ನಮ್ಮ ದೇಶದ ಅತ್ಯಂತ ಪುರಾತನ ಭಾಷೆಗಳಲ್ಲಿ ಒಂದು, మరి 2ನೇದು 3ನೇದು ಅತ್ಯಂತ ಪುರಾತನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಇರುತ್ತೆ. ಅಷ್ಟೊಂದು ಪುರಾತನವಾದ ಹಾಗೂ ಸಮೃದ್ಧವಾದ ಇತಿಹಾಸವನ್ನ ನಮ್ಮ ಕನ್ನಡ ಭಾಷೆ, ನಮ್ಮ ನುಡಿ ಹೊಂದಿದೆ. ಜೊತೆಗೆ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದು ಅತ್ಯಂತ ಹೆಚ್ಚು ಅಂದ್ರೆ ಪ್ರಾದೇಶಿಕ ಭಾಷೆಗಳಲ್ಲಿ ಅತ್ಯಂತ ಹೆಚ್ಚು 8 ಜ್ಞಾನಪೀಠ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಸಾಹಿತ್ಯ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಹೇಳೋದಾದ್ರೆ ನಮ್ಮ ನುಡಿ ತುಂಬಾ ಅಂದವಾಗಿರೋದ್ರಿಂದಾನೇ ಇಷ್ಟೊಂದು ವಿವಿಧ ರೀತಿಯ ಸಾಹಿತ್ಯ ಪ್ರಕಾರಗಳಿದಾವೆ ಇದರಲ್ಲಿ. ಆದಿ ಕವಿಗಳಿಂದ ಇಡ್ಬೋದು, ಈಗ ನವ್ಯ ನವೋದಯ ಸಾಹಿತ್ಯ, ವಚನ ಸಾಹಿತ್ಯ, ತ್ರಿಪದಿ, ಹಾಸ್ಯ ಸಾಹಿತ್ಯ, ಹೀಗೆ ವಿವಿಧ ರೀತಿಯ ಸಾಹಿತ್ಯಗಳು ನಮ್ಮ ಕನ್ನಡ ನುಡಿಯನ್ನು ಒಳಗೊಂಡಂತೆ ಮೂಡಿ ಬಂದಿವೆ. ಇನ್ನು ನಮ್ಮ ಕನ್ನಡ ನಾಡು ಚಂದ, ಕನ್ನಡ ನಾಡಿನ ಬಗ್ಗೆ ನಾವಿಲ್ಲಿ ಸರಳವಾಗಿ ಹೇಳಲಿಕ್ಕೆ ಆಗಲ್ಲ, ಸಂಕ್ಷಿಪ್ತವಾಗಿ ಹೇಳ್ಬೇಕು. ಆದ್ರೆ ಈಗ ಸಮಯದ ಅಭಾವ. ಸರಳವಾಗಿ ಹೇಳ್ಬೇಕಂದ್ರೆ ಕನ್ನಡ ನಾಡು ಹೇಗೆ ಅಂದ್ರೆ
ಒಂದು ರಾಜ್ಯ ಹಲವು ಜಗತ್ತು ಅಂತಾನೆ ಹೇಳ್ಬೋದು. ಈ ನಮ್ಮ ಕನ್ನಡ ರಾಜ್ಯದ ಈ ಪ್ರವಾಸೋದ್ಯಮ ಇಲಾಖೆ ಒಂದು ದೇವಾಕ್ಯ ಇದು. ಒಂದು ರಾಜ್ಯ ಹಲವು ಜಗತ್ತು ಅಂತ ಹೇಳಿದೆ. ಯಾಕಂದ್ರೆ ನಮ್ಮ JP ಸರ್ ಹೇಳ್ದಂಗೆ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂತ ವಾತಾವರಣ ಇರ್ಬೋದು, ಪ್ರಾದೇಶಿಕ ಇಲ್ಲಿ ನಮ್ಮ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದೇ ಗುಣಲಕ್ಷಣಗಳು ಕಂಡು ಬರ್ತವೆ. ಈಗ ಕಾಶ್ಮೀರದ ಹೇಳಿದ್ರು, ನಮ್ಮ ಕೊಡಗಲ್ ಕಂಡು ಬರುತ್ತೆ. ಈ ಗಿರಿ ಪರ್ವತ ಶ್ರೇಣಿಗಳು, ನಮ್ಮ ಚಿಕ್ಕಮಂಗ್ಳೂರು ಆ ಭಾಗಕ್ಕೆ ಹೋದ್ರೆ ಗಿರಿ ಪರ್ವತ ಶ್ರೇಣಿಗಳು, ನದಿಗಳು, ಜಲಪಾತಗಳು, ವನ್ಯಧಾಮಗಳು, ಈ ಬೆಟ್ಟ ಗುಡ್ಡಗಳು, ಆಮೇಲೆ ರಾಜರ ಪರಂಪರೆಗಳು, ಬೇಲೂರು, ಹಳೆಬೀಡು, ಹೀಗೆ ಇದು ನಾನಾ ಪ್ರಕಾರವಾದ ಪ್ರೇಕ್ಷಣೀಯ ಸ್ಥಳಗಳು, ಎಲ್ಲಾ ತರದ ಸ್ಥಳಗಳು ನಮ್ಮ ರಾಜ್ಯದಲ್ಲಿ ಇರ್ತವೆ. ಇನ್ನು ಪ್ರಾದೇಶಿಕವಾಗಿ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಬೆಳೆಯುವಂತ ಎಲ್ಲಾ ಬೆಳೆಗಳು, ಭತ್ತ ಇರ್ಬೋದು, ಗೋಧಿ, ಇನ್ನು ಕಾಫಿ, ರಬ್ಬರು, ಟೀ, ರಾಗಿ, ಹೀಗೆ ನಾನಾ ರೀತಿಯ ಬೆಳೆಗಳು ನಮ್ಮ ರಾಜ್ಯದಲ್ಲೇ ಬೆಳೀತಾರೆ. ಇನ್ನು ಹಣ್ಣು, ಮಾವು, ಹಲಸು, ತೆಂಗು, ಕಾಫಿ, ಇನ್ನ ಅಡಕೆ, ಎಲ್ಲಾ ರೀತಿಯ ಬೆಳೆಗಳನ್ನು ನಮ್ಮ ನಾಡಲ್ಲಿ ಬೆಳೀತಾರೆ. ಇನ್ನ ಹೆಚ್ಚಿನದಾಗಿ ಹೇಳ್ಬೋದಂದ್ರೆ ಕನ್ನಡ ನಾಡು ಚಿನ್ನದ ಬೀಡು, ಶ್ರೀಗಂಧದ ತವರೂರು ಅಂತಾನೆ ಹೇಳ್ಬೋದು. ಇಲ್ಲಿ ಯಾವ್ದು ಇಲ್ಲ ಅನ್ನಂಗಿಲ್ಲ. ನಮ್ಮ ನಾಡು ಪುರಾತನ ಕಾಲದಿಂದಲೂ ಒಂದು ಸಮೃದ್ಧವಾಗೇ ಇದೆ. ವಿಜಯನಗರ ಕಾಲದಲ್ಲಿ ಚಿನ್ನ ಮುತ್ತು ರತ್ನಗಳನ್ನ ಬೀದಿಯಲ್ಲಿ ಇಟ್ಕೊಂಡು ಸಂತೆನಲ್ಲಿ ತರಕಾರಿ ತರ ಮಾರಿದ್ದಾರೆ. ಅಷ್ಟು ಸಮೃದ್ಧವಾದ ಇತಿಹಾಸವನ್ನು ಹೊಂದಿದೆ ನಮ್ಮ ಕನ್ನಡ ನಾಡು. ಇದನ್ನೆಲ್ಲ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ನಮ್ಮ ಕನ್ನಡ ನಾಡು ಅತ್ಯಂತ ಶ್ರೀಮಂತ ಸಮೃದ್ಧತೆಯನ್ನು ಹೊಂದಿದೆ. ಹಾಗಾಗಿ ನಮ್ಮ ಕನ್ನಡ ನಾಡು ಚಂದ. ಇಷ್ಟ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಸ್, ನಿಮ್ಮ ಮಾತು ಕೇಳ್ತಾ ಇದ್ದಾಗ ನನಗೆ ಚಲನಚಿತ್ರ ಗೀತೆಯ ಕೆಲವು ಸಾಲುಗಳು ನೆನಪಾಯಿತು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಯಾವ ಸಾಲು ನಿಮಗೆ ನೆನಪಾಯಿತು ಕನ್ನಡದ ಬಗ್ಗೆ, ಕನ್ನಡ ಭಾಷೆ, ಕನ್ನಡ ನಾಡು? ಆ ಸಾಲನ್ನ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಪ್ರೇಮಲತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಪ್ರೇಮಲತಾ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಈ ಕನ್ನಡ ನಾಡು ಅಂದ್ರೆ ಭುವನೇಶ್ವರಿ ಮಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯರು ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಈ ನಾಡಲ್ಲಿ ಹುಟ್ಟದೇ ಒಂದು ನಮ್ಮ ಭಾಗ್ಯ. ಹೊರದೇಶಗಳಲ್ಲೆಲ್ಲ ಹುಡ್ತಾರೆ, ಎಲ್ಲೆಲ್ಲೋ ಹುಟ್ಟಿರ್ತಾರೆ, ಯಾವ್ದಾವ್ದೋ ರಾಷ್ಟ್ರಗಳಲ್ಲಿ, ಯಾವ್ದಾವ್ದೋ ದೇಶಗಳಲ್ಲಿ ಎಲ್ಲ ಹುಟ್ಟಿರ್ತಾರೆ. ಆದ್ರೆ ಅದಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯ, ಕನ್ನಡ ನಾಡು ಭುವನೇಶ್ವರಿ ಮಡಿಲು ಅಂತ ಹೇಳ್ಬೋದು. ಇಲ್ಲಿ ನಾವು ಹುಟ್ಟದೇ ಒಂದ್ ಪುಣ್ಯ ಅಂತ ಅನ್ಕೋತೀನಿ. ಇಲ್ಲಿ ಹುಟ್ಟಿ ಬೆಳೆದಂತ ಎಲ್ಲ ಪ್ರತಿ ಒಬ್ರುನು ಕನ್ನಡನ ಮುತ್ತು ಮಣಿಗಳು ಪೋಣಿಸ್ದಂಗೆ ಪೋಣಿಸಿ ತರ ಮಾತಾಡ್ತಾರೆ. ಅವರು ಎಷ್ಟೇ ವರ್ಷಗಳಾದ್ರೂನು, ಅವರು ಯಾವ್ದೇ ದೇಶಕ್ಕೆ ಹೋದ್ರುನು, ಅಲ್ಲಿ ಎಲ್ಲೇ ಕೆಲಸ ಮಾಡಿದ್ರುನು ವಾಪಸ್ ಇಲ್ಲಿ ಬಂದಾಗ ಅವರು ಕನ್ನಡ ಮರ್ತಿರಲ್ಲ. ಅಷ್ಟೇ ಸ್ವಚ್ಛವಾಗಿ ಕನ್ನಡನ ಮಾತಾಡ್ತಾರೆ. ಹಾಗೂ ಈ ಕನ್ನಡ ಭಾಷೆ ಅನ್ನೋದು ಒಂದು ನಮಗೆ ವರವಾಗಿ ಬಂದಿದೆ ಅನ್ಕೋಬಹುದು ನಾವು. ಒಂದು ಸುಮಾರು ಇತಿಹಾಸ ಗಳಿಂದ ನಮ್ಗೆ ಇದು ಒಂದು ವರವಾಗಿ ಬಂದಿದೆ. ಹಲ್ಮಿಡಿ ಶಾಸನ ಅನ್ನೋದು ನಮ್ಮ ಕನ್ನಡ ನಾಡಿನಲ್ಲೇ ಹುಟ್ಟಿದ್ದು. ಮತ್ತೆ ಈ ಕನ್ನಡ ಭಾಷೆ ಎಲ್ಲಾ ಜನರನ್ನು ಬೇಗನೆ ಮಾತಾಡೋಕ್ ಮಾಡುತ್ತೆ. ಎಲ್ಲೆಲ್ಲಿಂದನೋ ಬಂದ್ ಸೇರ್ಕೊಂಡಿರೋರು ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ಆ ಜನಗಳೆಲ್ಲ ಈಗ ಇಲ್ಲಿ ತುಂಬಾ ಜನ ಚೆನ್ನಾಗ್ ಕನ್ನಡ ಮಾತಾಡ್ತಾರೆ. ಬಿಹಾರಿ, ಅಸ್ಸಾಂ ಮತ್ತೆ ಜಾರ್ಖಂಡದವರೆಲ್ಲ ಇಲ್ಲಿ ಬಂದು ಅದು ಇದು ಕೆಲಸ ಮಾಡ್ಕೊಂಡಿರೋಂಥವ್ರೆಲ್ಲ ಹಿಂದಿ ಮಾತಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಹಾಗೆ ಸ್ವಲ್ಪನಾರು ಕನ್ನಡ ಮಾತಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅವ್ರ ಬಾಯಲ್ಲಿ ನಮ್ ಕನ್ನಡ ಕೇಳಕ್ಕೆ. ಹಾಗೆ ಸರ್ ಹೇಳ್ದಂಗೆ ನಮ್ಮ ಕರ್ನಾಟಕ ಕೆಲವು ಭಾಗಗಳಲ್ಲಿ ನಾನು ಸಹ ಹೋಗಿದ್ದೀನಿ. ಎಲ್ಲಾ ಜಿಲ್ಲೆಗಳಿಗೂ ನಾನು ಹೋಗಿದ್ದೀನಿ ಟೂರಿಸಂ ಜೊತೆ. ಹಾಗ ಹೋದಾಗ ನೋಡಿದ್ದೀನಿ, ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದ್ ತರ ಭಾಷೆ ಇರುತ್ತೆ. ಅದ್ ಕೇಳಕ್ಕೆ ಒಂದಷ್ಟು ಚೆನ್ನಾಗಿರುತ್ತೆ. ಅವ್ರ ಭಾಷೆಯಲ್ಲಿ ಅದೊಂದ್ ಹಾಡೇ ಇದೆ, ನಿಮ್ ಕಡೆ ಶಿರಾ ಅಂದ್ರೆ ಹಂಗೆ, ನಮ್ ಕಡೆ ಕೇಸರಿ ಬಾತ್ಗೆ ಶಿರಾ ಅಂತೀವಿ ಅಂತ ಏನೋ ಒಂದು ಹಾಡಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಕೋಲಾರದ ಚಿನ್ನದ ಗಣಿ ಅದು ಒಂದು ಹಾಡಿದೆ. ಆ ಒಂದು ಎಲ್ಲ ಒಂದೊಂದು ಊರುಗಳದ್ದು ಹೆಸರೇಳಿ ಒಂದೊಂದು ವರ್ಣನೆ ಮಾಡಿದ್ದಾರೆ ಆ ಹಾಡಲ್ಲಿ. ತುಂಬಾ ಚೆನ್ನಾಗಿದೆ. ಅವ ಊರಲ್ಲಿ ಒಂದು ದಾವಣಗೆರೆಗೆ ಹೋದ್ರೆ ಬೆಣ್ಣೆ ದೋಸೆ ಅಂತಾರೆ, ಹಾಸನಲ್ಲಿ ಸಾಂಸ್ಕೃತಿಕ ನಗರ ಅಂತ ಹೇಳ್ತಾರೆ, ಭತ್ತದ ನಾಡು, ಸಣ್ಣಕ್ಕಿ ನಾಡು ಹಾಸನ ಅಂತ ಹೇಳ್ತಾರೆ. ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಪರ್ವತಗಳ ಗಿರಿ, ಮುಳ್ಳಯ್ಯನಗಿರಿ ಬೆಟ್ಟ, ಗುಡ್ಡಗಳು, ಮತ್ತೆ ನದಿಗಳು. ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಎಲ್ಲಾ ನದಿಗಳು ಸಹ ಒಂದು ಶ್ರೀ ಹೆಸರು ಹೊಂದಿದೆ. ಆ ನದಿಗಳು ಹೆಸರು ಕೇಳಕ್ಕೂ ತುಂಬಾ ಚೆನ್ನಾಗಿದೆ. ಕಾವೇರಿ, ತುಂಗಾ, ಭದ್ರಾ, ಈ ತರ. ಇಲ್ಲಿ ಶ್ರೀಯರಿಗಂತೂ ಈ ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗೆ ಗಿರಿ ಪರ್ವತಗಳು, ಊಟಿ ಅಂತಂದ್ರೆ ಈಗ ನಾವು ಊಟಿಗೆಲ್ಲ ಹೋಗಿ ನೋಡಕ್ಕಾಗಲ್ಲ, ಅದೇ ನಮ್ಮ ಸಕಲೇಶ್ಪುರನ ಮಿನಿ ಊಟಿ ಅಂತ ಹೇಳ್ತಾರೆ. ಸರ್ ಹೇಳ್ದಂಗೆ ಒಂದು ಕಾಶ್ಮೀರ ಅಂದ್ರೆ ಕೊಡಗು ಒಂದು ಮಿನಿ ಕಾಶ್ಮೀರ ಅಂತ ಹೇಳ್ತಾರಲ್ಲ, ಹಂಗೆ ಸಕಲೇಶ್ಪುರನ ಮಿನಿ ಊಟಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನಾವು ನೋಡ್ಬೇಕು. ಒಂದೊಂದ್ ಭಾಗಕ್ಕೆ ಹೋಗಿ ಒಂದೊಂದ್ ನೋಡಿದ್ರೆ ಅಲ್ಲಿ ಒಂದು ಕೌಶಲ್ಯತೆನೇ ಒಂಥರ ಇರುತ್ತೆ. ಇಲ್ಲಿ ಕೌಶಲ್ಯನೇ ಇರುತ್ತೆ. ಊಟೋಪಚಾರಗಳು ನಾನಾ ತರ ಇರುತ್ತೆ, ಭಾಷೆಗಳು ನಾನಾ ತರ ಇರುತ್ತೆ, ಉಡುಗೆ ತೊಡುಗೆಗಳು ನಾನಾ ತರ ಇರುತ್ತೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡು ಅನ್ನೋದು ಒಂದು
ನಮಗೆ ಕನ್ನಡ ಭಾಷೆ ಅನ್ನೋದು ಒಂದೇ ಇರುತ್ತೆ, ಅಕ್ಷರಗಳೆಲ್ಲ ಒಂದೇ ತರ ಇರುತ್ತೆ, ಆದರೆ ಮಾತನಾಡುವುದು ಮಾತ್ರ ಬೇರೆ ತರ ಇರುತ್ತೆ. ನಾಡು ನುಡಿಗಳು, ನಾಡು ಭಾಷೆ, ಆಡು ಭಾಷೆನೇ ಬೇರೆ ತರ ಇರುತ್ತೆ. ಅದು ಕನ್ನಡ ನುಡಿ ಅಂತ. ಅಂದ ಚಂದ ಅಂತ ನೋಡಕ್ ಹೋದಾಗ ನಮ್ಮ ಒಂದೊಂದು ಊರುಗಳಲ್ಲಿ ಒಂದೊಂದು ತರ ದೇವಸ್ಥಾನ ಇರುತ್ತೆ. ಅದೆಲ್ಲ ಪ್ರಾಮುಖ್ಯತೆ ಪಡೆದಿದ್ದಾವೆ, ಇತಿಹಾಸ ಪುಟದಲ್ಲಿ ಸೇರಿದೆ. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಕರ್ನಾಟಕಕ್ಕೆ, ಕನ್ನಡ ನಾಡಿಗಿದೆ. ಹಾಗೂ ಇಲ್ಲಿ ಹಲವಾರು ರಸಋಷಿಗಳ ಬೀಡು, ಇದು ಕುವೆಂಪು ಹೇಳಿದ್ದಾರೆ, ರಸಋಷಿಗಳ ಬೀಡು, ಅಂದದ ಚಂದದ ಕನ್ನಡ ನಾಡು. ಬಹಳಷ್ಟು ಜನ ಕನ್ನಡ ಬಗ್ಗೆ ಕವಿಗಳು ಬಹಳಷ್ಟು ವರ್ಣಿಸಿದ್ದಾರೆ. ಆದ್ರೆ ನಾವು ಅದನ್ನ ಇನ್ನು ತಿಳ್ಕೋಬೇಕು ಕನ್ನಡದ ಬಗ್ಗೆ. ಈಗ ನಮಗ್ ಗೊತ್ತಿರಂಗೆ ಸಸ್ವಲ್ಪ ನಾವು ಕಲ್ತಿರ್ತೀವಿ, ನೋಡಿರ್ತೀವಿ, ಪುಸ್ತಕಗಳಲ್ಲಿ ಓದಿರ್ತೀವಿ. ಆದ್ರೆ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ ಹೇಳ್ತಾರೆ. ನಾವು ನಮ್ಮ ರಾಜ್ಯನ ಎಲ್ಲಾ ದೇಶಗಳನ್ನು ಸುತ್ತಿಕೊಂಡು ಬಂದಾಗ ನಮ್ಮ ಊರು, ನಮ್ಮ ಮಣ್ಣು, ನಮ್ಮ ನೆಲ ಜಲನೆ ನಮಗೆ ಒಂದು ಪ್ರಾಮುಖ್ಯವಾಗಿ ಕಾಣಿಸುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಎಸ್, ಪ್ರೇಮಲತಾ ಮೇಡಮ್, ತುಂಬ ಚೆನ್ನಾಗಿ ತಾವು ವಿವರಣೆ ನೀಡಿದ್ರಿ. ಆತ್ಮೀಯರೇ, ಮಾತನಾಡುವ ಒಂದು ಕೌಶಲ್ಯದ ಬಗ್ಗೆನೇ ನಾವು ಕೂಡ ತರಬೇತಿ ನೀಡ್ತಾ ಇದ್ದೇವೆ. ನುಡಿಗನ್ನಡಿ ನನ್ನ ಹಳೆಯ ಪುಸ್ತಕ 23-24 ವರ್ಷ ಆಯಿತು ಬರೆದು. ಆದರೆ ಹೊಸದು ಮತ್ತೊಂದು ಪುಸ್ತಕ ನಿರೂಪಿಸಿ ನಿಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಹಕಾರ ನೀಡುತ್ತೆ. ಅಷ್ಟೇ ಅಲ್ಲ, ಮಾತನಾಡೋಕ್ಕೂ ಕೂಡ ನಿಮಗೆ ನೆರವು ನೀಡುತ್ತದೆ. ಏನಂತೀರಿ? ಈ ವಿಚಾರ ಹೇಗನ್ನಿಸ್ತು? ನೀವು ಕಾಮೆಂಟ್ ಮಾಡಿದ್ರೆ ಆ ಇಡೀ ಕಾಮೆಂಟನ್ನು ನಾನು ಗಮನಿಸ್ತಾ ಇರ್ತಾನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ಬಾಯ್.